ಇಲ್ಲಿ ಜೀಪ್ ಮಾಫಿಯಾದು ಈ ಗಿರಿ ಸೈಡಲ್ಲಿ ಜೀಪ್ಗಳು ಪ್ರವಾಸಿಗರನ್ನ ಕರ್ಕೊಂಡು ಹೋಗೋದು, ಅಸಭ್ಯ ರೀತಿಯಲ್ಲಿ ನಡ್ಕೊಳ್ಳೋದು, ಆಮೇಲೆ ರ್ಯಾಶಾಗಿ ಡ್ರೈವ್ ಮಾಡೋದು, ಆಮೇಲೆ ಒಂದು ವೆಹಿಕಲ್ಗಳು ಹೋಗ್ಬೇಕಂದ್ರೆ ಅವ್ರದ್ದೇ ಮಾಫಿಯಾ, ಅವ್ರ ವೆಹಿಕಲಲ್ಲೇ ಹೋಗಬೇಕು, ಅವ್ರ ವೆಹಿಕಲಲ್ಲೇ ಬರಬೇಕು. ಸುಮಾರು ಜನ ಗೆಸ್ಟ್ಗಳು ಬಂದು ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕಂಪ್ಲೇಂಟ್ನ ನಾವು ಕೊಟ್ಟಿದ್ದೀವಿ. ಇವತ್ತು ಸಭೆಯಲ್ಲಿ ಹೆಚ್ಚಿನ ವಿಚಾರ ಅದು ಡಿಸ್ಕಷನ್ ಆಯಿತು. ಎಲ್ಲರೂ ಖಂಡಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಸ್ಪೆಷಲಿ SP ಹಾಗೂ RTO ಡಿಪಾರ್ಟ್ಮೆಂಟ್ಗಳು ಜೀಪಿಂದು ವೆಹಿಕಲ್ಗಳನ್ನ ಚೆಕ್ ಮಾಡಿ ಅವರಿಗೆ ಯಾರು ವೆಹಿಕಲ್ಗಳ ಕಂಡೀಷನ್ಲೆಲ್ಲ ಭಾಳ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ. ಒಂದು 2-3 ಆಕ್ಸಿಡೆಂಟು ಕೂಡ ಆಗಿದ್ದಾವೆ ಇತ್ತೀಚೆಗೆ. ಇದನ್ನ ಮುಚ್ಚಾಕೋ ಪ್ರಯತ್ನವೂ ಮಾಡಿದ್ದಾರೆ. ಸೊ SP ಗಳು, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಸರಿಯಾದ ಒಂದು ಕಾನೂನು ವ್ಯವಸ್ಥೆಯನ್ನು ಮಾಡಬೇಕು. ಹಿಂದೆ DC ಸತ್ಯವತಿ ಇರಬೇಕಾದ್ರೆ ಜೀಪ್ಗಳನ್ನೆಲ್ಲ ಸೀಸ್ ಮಾಡಿ ತಂದು DCಗೆ ಹಾಕಿ ಕಂಪ್ಲೀಟು ಪರಿಶೀಲನೆ ಮಾಡಿಸಿದ್ರು. ಅದರಲ್ಲಿ ಜೀಪು ಚಾರ್ಸಿ ನಂಬರ್ ಬೇರೆ, ವೆಹಿಕಲ್ ನಂಬರ್ ಬೇರೆ, ಒಬ್ಬೊಬ್ಬರಿಗೆ ಲೈಸೆನ್ಸ್ ಇಲ್ಲ, ಒಂದು ಬೇಸಿಕ್ಕು ಅವರಿಗೆ ಡ್ರೈವರ್ಗಳಿಗೆ ಒಂದು ಬಿಹೇವಿಯರ್ ಇಲ್ಲ. ಅವರಿಗೆ ಯಾವ ಥರ ಗೆಸ್ಟ್ಗಳು ಬಂದಾಗ ಯಾವ ಥರ ನಡ್ಕೋಬೇಕನ್ನೋದು ಮಾನವೀಯತೆ ಅವರಿಗಿಲ್ಲ. ಸೊ ಇದೆಲ್ಲ ಒಂದು ಕಡಿವಾಣ ಹಾಕಬೇಕು. SP ಇದನ್ನ ಸೀರಿಯಸ್ ಆಗಿ ತಗೊಂಡು ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಇನ್ನೊಂದು, ಟೋಲ್ ಗೇಟಲ್ಲಿ, ಈ ಕೈಮರಾ ಟೋಲ್ ಗೇಟಲ್ಲಿ ಟಿಕೆಟ್ ಆನ್ಲೈನ್ ಬುಕ್ ಟಿಕೆಟ್ಗಳನ್ನ ಇವರೇ ಎಲ್ಲ ಬ್ಲಾಕ್ ಮಾಡ್ಕೊಂಡು ಅಲ್ಲೊಂದು ದಂಧೆ ಶುರು ಮಾಡಿದ್ದಾರೆ. ಯಾರೇ ಗೆಸ್ಟ್ಗಳು ಅವರು ಡೈರೆಕ್ಟಾಗಿ ಆನ್ಲೈನ್ ಎಂಟ್ರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಎಲ್ಲ ಸೋಲ್ಡ್ ಔಟ್ ಅಂತ ಬರುತ್ತೆ, ಟಿಕೆಟ್ಗಳೇ ಸಿಗೋದಿಲ್ಲ, ಅನುಮತಿ ಸಿಗೋದಿಲ್ಲ. ಅದೇ ಇವರಿಗೆ ಜೀಪ್ಗಳಿಗೆ 200, 150 ಈ ಥರ ಪಾಸ್ ಹೆಂಗೆ ಸಿಗುತ್ತದು? ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಶಾಮೀಲಾಗದಲ್ಲೇ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೂ ಕೂಡ ಕಡಿವಾಣ ಹಾಕಬೇಕು. ಇದು ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೋಮ್ ಸ್ಟೇಷನಿಂದ ನಾವು ವಾರ್ನ್ ಮಾಡ್ತಾ ಇದ್ದೀವಿ. ನೀವು ಇದು ಮಾಡಲಿಲ್ಲ ಅಂತಂದರೆ ನಾವು ಹೆಚ್ಚಿನ ಹೋರಾಟನ ಮಾಡಬೇಕಾಗತ್ತೆ. ಇದು ಎಲ್ಲೆಲ್ಲಿಗೆ ಯಾವ ಅಧಿಕಾರಿಗಳು ಮೇಸ್ಟ್ರುಗಳಿಗೆ ಅದನ್ನ ತಿಳಿಸ್ಬೇಕು. ಖಂಡಿತ ನಾವು ಅದು ವ್ಯವಸ್ಥೆ ನಾವು ಮಾಡೇ ಮಾಡ್ತೀವಿ. ಆದ್ದರಿಂದ ಬಗೆ ಹರಿಸಲೇಬೇಕಿದ್ನ ಪರಿಸ್ಥಿತಿ ಹದಗೆಟ್ಟಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ನಾನು